ಎಕ್ಸ್ಪೋ ನಿಂತ್ಕೊ ಬರ್ತಾ ಇದ್ದಾರೆ. ಹಂಚಿ ಉಂಡರೂ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು. ಪ್ಲಾನ್ ಬಿ ಅಂತ ಪ್ಲಾನ್ ಎ ವರ್ಕೌಟ್ ಆಗಿರೋಲ್ಲ, ಅದಕ್ಕೆ ಪ್ಲಾನ್ ಬಿ ಹೋಗೋಣ. ಹಾಯ್ ಗೈಸ್, ಕೀ ಬೀಗ ಲೂಸಿಯಾನಾ ಚಡ್ಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯೋರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ 3 days ವ್ಲಾಗ್ ಆಗಿದೆ. ಸೊ ಫಸ್ಟ್ ವ್ಲಾಗ್ ಅಲ್ಲೇ ಪಾರ್ಕ್ಗೆ ಹೋಗೋ ವ್ಲಾಗ್ ಇದೆ. ಅಲ್ಲಿ ನಮ್ಮ ಅಮ್ಮ ನಡೆಸ್ಕೊಡ್ತೀನಿ, ವ್ಲಾಗ್ ನಾನು ಮಾಡ್ತೀನಿ ಅಂತ ಅಂತಿದ್ಲು. ನಂದಿನಿ ಪ್ರದೀಪ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನಮ್ಮೂರನ್ನ ಎಕ್ಸ್ಪೋರ್ಟ್ ಮಾಡೋಣ ಅಂತ ಹೇಳಿ ನಂದಿನಿ ಆಂಟಿಯನ್ನ ಕರ್ಕೊಂಡು ಬಂದಿದ್ದೀನಿ. ನಮ್ಮೂರಲ್ಲಿ ಇದೊಂದು ಸ್ವಲ್ಪ ಪ್ಲೇಸ್, ಪಾರ್ಕ್ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ಈ ಪಾರ್ಕಿಗೆ ಇವ್ರನ್ನ ವಿಸಿಟ್ ಮಾಡೋಣ ಅಂತ. ಇವ್ರು ನಮ್ಮ ಊರಿಗೆ ಎಷ್ಟೊಂದು ಸಲ ಬಂದಿದ್ದಾರೆ, ಈ ಪಾರ್ಕಿಗೆ ಬಂದಿಲ್ಲ. ಸೊ ಅದಕ್ಕೆ ಇವತ್ತು ಫೋರ್ಸ್ ಮಾಡಿ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ ಇವ್ರನ್ನ. ಸೊ ತುಂಬ ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಅವರೇ ನೆಕ್ಸ್ಟ್ ಹೇಳ್ತಾರೆ, ಬ್ಲಾಗಲ್ಲಿ ಹೇಳ್ತಾರೆ. ಲಾಸ್ಟಲ್ಲಿ ಹೇಳ್ತಾರೆ ಈ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಇವತ್ತಿಂದು ಅಂತ. ಸೊ ಏನು ಗೊತ್ತಾ ಗೈಸ್, ಇಲ್ಲಿ ಮಧ್ಯದಲ್ಲಿ ನದಿ ಇದೆ. ಸೊ ಗೈಸ್, ಮೊನ್ನೆ ಮಧ್ಯದಲ್ಲಿ ಕೆರೆ, ಅಂದರೆ ನದಿ ಥರ ಕೆರೆ ಮೇಲೆ ಇದು ಪಾರ್ಕ್ನ ಕಟ್ಟಿರೋದು. ಸೊ ಹೆಂಗಿದೆ ಅಂತ ವ್ಯೂ ತೋರಿಸ್ತೀನಿ. ನಮ್ಮೂರಲ್ಲಿರೋ ದೊಡ್ಡಷ್ಟು ಪಾರ್ಕ್ ಅಂದರೆ ಇದು. ಸೊ ದೊಡ್ಡಷ್ಟು ಅಂದರೆ ದೊಡ್ಡದು ದ ಬ್ರ್ಯಾಂಡ್ ಆಫ್ ಕನಕಪುರ. ಈ ಪಾರ್ಕಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗಿರೋದು ಈ ಒಂದು ಬ್ರಿಡ್ಜ್. ಆ ಕಡೆ ಈ ಕಡೆ ವ್ಯೂ ನೀವೇ ನೋಡ್ತಿರ್ಬೋದು. ಸೊ ಒಂಥರ ಪೀಸ್ಫುಲ್ ಆಗಿದೆ. ಹಾಗೆ ನಾವು ಮಾರ್ನಿಂಗ್ ಟೈಮಲ್ಲಿ ಫುಲ್ ಹೆವಿ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೈಮ್ ತುಂಬ ಲೇಟಾಗೆ ಬಂದ್ರಿ. ಬೇಗನೆ ಬಂದಿದ್ರೆ ಇಲ್ಲೆಲ್ಲ ಸ್ವಲ್ಪ ಕಲಿಬೋದಾಗಿತ್ತು. ಸೊ ಅದೇ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ಗೇನು ಅನಿಸ್ತು ಅಂದರೆ, ಕನಕಪುರದಲ್ಲೂ ಈ ಥರ ಒಂದು ಪಾರ್ಕ್ ಇದೆ, ಪರವಾಗಿಲ್ಲ, ಕನಕಪುರ ಸ್ವಲ್ಪ ಡೆವಲಪ್ ಆಗ್ತಿದೆ ಅಂತ ನನ್ಗನ್ನಿಸ್ತು. ಇಲ್ಲಿ ಇವರು ಆಯುಧ ನಿಂತ್ಕೊ ಬರ್ತಾ ಇದ್ದಾರೆ. ಅಟ್ರಾಕ್ಷನ್ ಪ್ಲೇಸ್ ಯಾವಾಗಲೂ ಇದು ಇಲ್ಲೇ ಇರುತ್ತೆ. ಆ್ಯಂಡ್ ಇಟ್ ವಾಸ್ ಅ ಮೇನ್ ಅಟ್ರಾಕ್ಷನ್ ಪಾರ್ಕಲ್ಲಿ ಇದು. ಸೊ ಕನಕಪುರದಲ್ಲಿ ಈ ಒಂದು ಪಾರ್ಕಲ್ಲಿ ಇನ್ನೂ ಒಂದು ಪ್ಲೇಸ್ ನನಗಿಷ್ಟ ಆಗಿದ್ದು ಈ ಒಂದು ಪ್ಲೇಸ್. ಯಾಕೆ ಅಂದರೆ ನೋಡಿ, ಅಲ್ಲಿ ರಥ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ವೈಟ್ ಕಲರ್ ಪೈಂಟ್, ಹಾಗೆ ಅವರ ಒಂದು ಜ್ಯುವೆಲ್ರಿಗೆ ಗೋಲ್ಡನ್ ಕಲರ್ ಪೈಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಸಕ್ಕದಾಗಿದೆ, ಅಲ್ಟಿಮೇಟ್ ಅನ್ನಿಸ್ತು. ಇದು ನೋಡಿದ ತಕ್ಷಣ ನನ್ನ ನೆನಪಾಗಿದ್ದು ಮಹಾಭಾರತ. ಸೊ ಲಾಸ್ಟಲ್ಲಿ ನೆನಪಾಗುತ್ತೆ. ಸೊ ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಸೊ ಇವ್ರದ್ದೊಂದು ವಿಡಿಯೋ ಅಂತ ಮಾಡೋಣ. ಸೊ ಈ ಮಹಾಭಾರತ ಪಾರ್ಟ್ ಮುಗಿಸ್ಕೊಂಡು ಸೊ ಆ ಕಡೆ ಪ್ಲೇ ಸ್ಟೋರ್ಗೆ ಹೋಗ್ತೀವಿ. ಇವ್ರ ಕಲರ್ ಡ್ರೆಸ್ ಮ್ಯಾಚಿಂಗ್ ಹೂವು ತಗೊಳ್ಳಿ. ನೋಡಿ ಗೈಸ್, ಮಕ್ಕಳು ಆಡೋ ಜಾಗಕ್ಕೆ ಬಂದು ನಾವೇ ಮಕ್ಕಳಾಗ್ಬಿಡ್ತೀವಿ. ನಮ್ಮ ಒಳಗಡೆ ಇರೋ ಮಕ್ಕಳನ್ನ ಅವಾಗ ಆಗ್ತದೆ. ಮುಗಿಸ್ಕೊಂಡು ಪ್ಲೇಸ್ ಟ್ರೈನ್ಗೆ ಹೋಗ್ತಿದ್ದೀವಿ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೋ ಜಾಗಕ್ಕೆ ಹೋಗೋಣ. ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡ್ಸೋಣ ಅಂತ. ಆಯುದ್ದು, ಆಮೇಲೆ ಇನ್ನು ನಮ್ಮ ತೇಕ್ಷ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರನ್ನೆಲ್ಲ ಆಟ ಆಡ್ಸೋಣ ಅಂತ. ಇವ್ರು ಬೇರೆ ನನ್ನ ಕಿವಿಗೆ ಹೂವು ಮುಡ್ಸಿದ್ದಾರೆ. ಇನ್ನು ಯಾರೂ ಮುಡ್ಸೋಕ್ಕೆ ಸಿಕ್ಕಿರಲಿಲ್ಲ ನನಗೆ, ಇವ್ರು ಮುಡ್ಸಿದ್ದಾರೆ ಹೂವನ. ಬನ್ನಿ, ನಮ್ಮ ಕನಕಪುರದ ಬ್ರ್ಯಾಂಡ್. ಶಾಲಿನಿ ಇಂಟಿ ತೇಕ್ಷನು ಮತ್ತು ನಿಹಾನ್ನ ಆಟ ಆಡಿಸ್ತಾ ಇದ್ದಾರೆ. ಇವರಿಬ್ಬರು ಕಲ್ಲಂಗಡಿ ಹಣ್ಣು ಮೇಲೆ ಕುತ್ಕೋತಾ ಇದ್ದಾರೆ. ಸೊ ಅವರಿಬ್ಬರು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅಂಕಲ್ ಬೈತಾ ಇದ್ದಾರೆ ಆ ಹುಡುಗಂಗೆ ಜೋರಾಗೆ, ಯಾಕಂದರೆ ಒಬ್ಬರೇ ಆಡ್ತಾಯಿದ್ರು ಅಂತ. ಸೊ ಬೈತಾ ಇದ್ದಾರೆ ಅಂಕಲ್ಗೆ. ಅಕ್ಕ ತಮ್ಮನ ನೋಡಿ, ಅಣ್ಣ ತಂಗಿ ನೋಡಿ. ನಾ ಹೇಳಿತ ಅಣ್ಣ ತಂಗಿ ಅಂತಾನೆ, ನೀನು ಕನ್ಫ್ಯೂಸ್ ಮಾಡಬೇಡ. ನೋಡಿ ಗಾಯ್ಸ್, ಅಲ್ಲಿ ಚಿರಂತನ್ ಇಲ್ಲ ಪಾಪು ನೋಡಿ ಹೆಂಗಾಡ್ತವಳೆ. ಸೊ ಇವಾಗ ಚಿರಂತನ್ ಮತ್ತು ಲೋಚನ ಆಡ್ತಾ ಇದ್ದಾರೆ. ಮಧ್ಯಾಹ್ನ ನಿಂತ್ಕೊಂಡು ಅವ್ರ ಮಮ್ಮಿ ಆಡಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಜಾರಬಂಡಿ ಆಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ತೇಕ್ಷ ಬಿಬ್ಬಿ
ನೋಡಿ ಗಾಯ್ಸ್ ಇಲ್ಲೋ ಫೋಟೋ ಆಗ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ನಮ್ಮ ಶಾಲೆ ಏನ್ರಿ ನೋಡಿ ಈ ವರ್ಕಿಂಗ್ ಇದರಲ್ಲಿ ಇವರಿಬ್ಬರು ಜಾರಬಂಡಿ ಮಾಡ್ಕೊಬಿಟ್ಟಿದ್ದಾರೆ. ಸೊ ಎಲ್ಲರೂ ಒಂದೊಂದು ಗೇಮ್ ಒಂದೊಂದು ಎಕ್ಸಸೈಸ್ ಅಂತ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಒಂದೊಂದು ಕಡೆ ಇದ್ದಾರೆ. ಅದು ಕತ್ಲೆ ಆಗಿಬಿಟ್ಟಿದೆ ಪಾರ್ಕಲ್ಲಿ ನಾವು ಲೇಟಾಗಿ ಬಂದಿದ್ದರಿಂದ. ಸೊ ನಾವು ಲೇಟಾಗಿ ಬಂದಿದ್ದರಿಂದ ಎಲ್ಲ ಕತ್ಲೆ ಆ್ಯಂಡ್ ಈಗ ಟೈಮ್ ಬಂದು 7 ಆಗಿದೆ. ಸೊ ಅದಕ್ಕೆ ಐಸ್ ನೋಡಿ ಚಾನಲಲ್ಲಿ ಏನಾದರೂ ಹಿಂಗೆ ಇದ್ಬಿಟ್ರೆ ಮಾತ್ರ ಇವ್ರು ಎಕ್ಸಸೈಸ್ ಮಾಡೋದು ನೀವು ಯಾವತ್ತೂ ನೋಡಿರಲಿಲ್ಲ. ಇವತ್ತು ನಾನು ತೋರಿಸ್ತೀನಿ ನೋಡಿ. ಆ್ಯಂಡ್ ತುಂಬಾ ಕತ್ಲಾಗ್ಬಿಟ್ಟಿದೆ ಯಾಕಂದರೆ ನಾವು ಬಂದಿದ್ದು ಲೇಟು ಪಾರ್ಕ್ಗೆ ಇವತ್ತು. ಸೊ ತುಂಬ ಲೇಟ್ ಆಗಿಬಿಟ್ಟಿದೆ. ಇವಳು ನಿಂಗೆ ಕಳೆದೋಗಿರೋ ಥರ ನಿಂತಿದ್ದಾಳೆ. ಎಲ್ಲ ಒಂದೊಂದು ಎಕ್ಸಸೈಸ್ ಮಾಡ್ತಾಯಿದ್ದಾರೆ ಬ್ಲಾಗಲ್ಲಿ. ಎಲ್ಲ ಅವ್ರವ್ರ ಬಾಡಿನ ಫಿಟ್ ಆ್ಯಂಡ್ ಫೈನಾಗಿ ಇರ್ತಾ ಇದ್ದಾರೆ. ಸೊ ದ್ಯಾಟ್ಸ್ ಥಿಂಗ್. ನಮ್ಮ ಪಾರ್ಕಿನ ಬ್ಲಾಗ್ ಎಂಡ್ ಆಗ್ತದೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ನಾವು ಎಂಡ್ ಮಾಡ್ತೀವಿ. ಹಾಗೆ ಡೇ 2ಗೆ ನಿಮಗೆ ವೆಲ್ಕಮ್. ಸೊ ಇವತ್ತು ನಾನು ನನ್ನ ಕಸಿನ್ಸ್ ಜೊತೆ ಔಟಿಂಗ್ ಹೋಗಿದ್ದೀವಿ. ನಾವು ಬಂದಿರೋದು ಪ್ಲ್ಯಾನ್ ಬಿಗೆ. ಸೊ ಇಲ್ಲಿ ವಿಂಗ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಹಾಗೆ ಇಲ್ಲೇ ಒಂದು ವಿಸಿಟ್ ಮಾಡಿದ್ದೀವಿ. ಸೊ ಎಲ್ಲರೂ ಅವ್ರವ್ರ ಅಭಿಪ್ರಾಯನ ಕಾರಲ್ಲಿ ಹೋಗ್ತಾ ಮಾತಾಡ್ತೀವಿ ನೋಡಿ. ಅದರಲ್ಲಿ 2 ವಿಂಗ್ಸ್ ಅಷ್ಟೇ ಚೆನ್ನಾಗಿದೆ. 2 ಫ್ಲೇವರ್ಸ್ ಚೆನ್ನಾಗಿತ್ತು ಅಷ್ಟೇ. ಮಾಕ್ಟೇಲ್ಸ್ ಚೆನ್ನಾಗಿದ್ದಿಲ್ಲ. ಬಟ್ ಆದರೆ ಆಂಬಿಯನ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಪ್ಲೀಸ್ ಇನ್ನೊಂದ್ಸತಿ ನಾನು ಪಾಸ್ ಮಾಡಿಬಿಟ್ಟು. ಹಾಂ ಹಾಂ ತುಂಬ ದೂರ ಇತ್ತು. ಭತ್ತ ಬಿರಿಯಾನಿ ಸೂಪರ್. ಹೇಗಿತ್ತು? ಇದು ಇಂಟು 2 ನೆಕ್ಸ್ಟ್ ನೆಕ್ಸ್ಟ್ ಹೇಳ. ಲೋಚನ್ ನೀನು ಹೇಳು. ಲೋಚನ್ ಲೋಚನ್ ಹಾಂ ಹೇಳು. ಹಾಂ ಹೇಳ್ದ. ಹಾಂ ಹೇಳು. ಕರೆಕ್ಟಾಗಿ ಕೇಳೋಣ. ಅದು ಹೇಳು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹೇಳು. ಅವರಿಬ್ರು ಮಾತಾಡ್ತಾರೆ. ಯಾವಾಗಲೂ ಈ ಥರ ಭೀಮಾ ಟ್ರೀಟ್ ಕೊಡಿಸ್ತಿದ್ರೆ ಇನ್ನೂ ಖುಷಿ ಆಗುತ್ತೆ. ಇದಕ್ಕೂ ನನಗೂ ಖುಷಿ ಆಗುತ್ತೆ. ನಂಗೂ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಖುಷಿ ಆಗುತ್ತೆ. ಹೆಲ್ಮೆಟ್ ಹಾಕೊಂಡವನಲ್ಲ ಅವನು. ಹೇಗೆ ಅನ್ನಿಸ್ತು? ಹಾಂ ನೆಕ್ಸ್ಟ್ ನೀನೇ ಹೇಳ್ರೋ. ಪದಗಳಿಲ್ಲ ನಾವು ಈ ಥರ ಸೇರಿರೋದು. ಹಂಚಿ ಉಂಡರೂ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು. ಹೌದು. ಏನ್ ಮೀನಿಂಗ್ ಏನ್ ಅರ್ಥ ಆಗಿಲ್ವಾ? ಹಂಚ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ. ಹಂಚ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ. Oh my god. ಭೀಮಾ ಚಿಕ್ಕು ಅವನು ಗಾಡಿ ಓಡಿಸ್ತಿದ್ದಾನೆ. ಹೇಳು. ಸರಿ, ನಿನಗೆ ಏನಕ್ಕೆ ಈ ಥರ ಪ್ಲಾನ್ ಬಂತು? ಪ್ಲಾನ್ ಬಿ ಅಂತ. ಪ್ಲಾನ್ ಎ ವರ್ಕೌಟ್ ಆಗಿರೋಲ್ಲ, ಅದಕ್ಕೆ ಪ್ಲಾನ್ ಬಿ ಎಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಎಲ್ಲರೂ ಇದ್ರಲ್ಲ, ಹುಡುಗರೆಲ್ಲ
ಯಾರನ್ನೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಹುಡುಗರು ಆಚೆ ಹೋಗಿ ತುಂಬ ದಿನ ಆಗಿತ್ತು. ಸುಮ್ಮನೆ ಹುಡುಗರು ಮಾತ್ರ ಅಂತ. ಎಲ್ಲರೂ ಕೂಡ ಅವ್ರವ್ರ ಅಭಿಪ್ರಾಯಗಳನ್ನ ಹೇಳ್ಕೊಂಡ್ರು. ಹಾಗೆ ನಾವು ಹೋಗ್ತಿರ್ಬೇಕಾದಾಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಂದು ಮೇಘನ ಸಕ್ಕದಾಗಿರೋ ಕತೆ ಹೇಳಿದ್ಲು, ಅದನ್ನ ಕೇಳ್ಕೊಂಡು ನಾವು ಹಾಗೆ ನೆಕ್ಸ್ಟ್ ಡೇ ನಾವು ಮಮ್ಮಿ ಮನೆಗೆ ಹೋಗ್ಬೇಕಿತ್ತು. ಮನೆಗೆ ಯಾವಾಗ ಹೋದ್ರಿ ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗೆ ನೆಕ್ಸ್ಟ್ ಡೇಗೆ ನಾವೆಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತೀವಿ ಅನ್ನೋದೆಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಯ್ ಗಾಯ್ಸ್, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯುವರ್ ನಂದಿನಿ. ಸೊ ಇವತ್ತಿನ ಒಂದು ವ್ಲಾಗ್ ಮಂತ್ರಾಲಯ ವ್ಲಾಗ್ ಆಗಿದೆ. ಆಲ್ರೆಡಿ ಮಮ್ಮಿ ಮನೆಗೆ ಬಂದಿದ್ದೀವಿ. ಶಾಲಿನಿ, ಶಾಂಭವಿ ಹೋಯ್ತಾಳೆ, ಚಿನ್ನಮ್ಮ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಲಗೇಜ್ ಕೂಡ ರೆಡಿ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ತಿಂಡಿ ಇದೆ. ಈಗ ಹೋಗ್ತಾ ಇದ್ದೀವಿ. ಇವ್ರು ಬರ್ತಾವ್ರೆ ಜೊತೆಗೆ. ಯಾರೇನು ನಮ್ಮಮ್ಮ, ಇವ್ರು ಬರ್ತಾವ್ರೆ. ನಮ್ಮ ಆಂಟಿ ಮಕ್ಕಳು ಎಲ್ಲ ಕೆಳಗಡೆ ಹೋಗಿದ್ದಾರೆ. ಈಗ ನಾವು 3 ಟ್ರಿಪ್ ಹೋದ್ರಿ. ಫಸ್ಟು ದರ್ಶನ್ ಕಾರಲ್ಲಿ ಮಮ್ಮಿ ಮತ್ತೆ ನಮ್ಮ ಮನೆಯವರು, ನಮ್ಮ ಅಜ್ಜಿ ಅವರೆಲ್ಲ ಹೋದ್ರು. ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಹೋದ್ರು. ನಮಗೆ ಕ್ಯಾಬ್ ಸಿಗೋದು ತುಂಬಾನೇ ಲೇಟ್ ಆಯ್ತು. ಹಾಗೆ ಇವಾಗ ಹೋಗ್ತಾ ಇದೀವಿ. ಅಷ್ಟೊತ್ತಿಗೆ ರೀಚ್ ಆಗ್ಬೇಕು ನಾವು. ಇದೇ ಬಟ್ಟೆ, ನಂದು ಇದೇ ಬಟ್ಟೆ. ನಾವಿದು ಅಪರೂಪಕ್ಕೆ ಹಾಕೊಳ್ಳೋದು. ಇದನ್ನ ಹಾಕೊಂಡಾಕೆ ಇವಳು ವಿಡಿಯೋ ಮಾಡ್ತಾಳೆ. ಈಗ ನಾನು 2 ಸಲ ಲೇಟ್ ಆಗಿದೆ. 7 ಗಂಟೆಗೆ ಮಂತ್ರಾಲಯ ಟ್ರೈನು. ಟೈಮ್ ಇಷ್ಟ. ಟ್ರಾಫಿಕ್ ಬೇರೆ ತುಂಬಾ ಇದೆ. ಟ್ರಾಫಿಕ್ ಇದೆ. ಇದು 6:20 ಆಗಿದೆ. ಯಾವಾಗ ಹೋಗ್ತೀನೋ, ಯಾವಾಗ ಟ್ರೈನ್ ಹತ್ತಿತೀವೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಬೇಗ ಹೋಗಿ ಟ್ರೈನ್ ಹತ್ತಿ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಟ್ರೈನಿಗೆ ಬಂದು ಹತ್ತು ಕುತ್ಕೊಂಡಿದ್ದೀವಿ. ಸೊ ಟ್ರೈನ್ ನಮಗೆ ಸಿಕ್ತು. ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಟ್ರೈನ್ ಮಿಸ್ ಆಗ್ಬಿಡುತ್ತೋ ಏನೋ ಅಂತ. ಹಾಯ್ ಮಾಡಿ. ಯಾರು ಇಲ್ಲ, ವಿಡಿಯೋ ಕಾಲ್. ಡಿಪ್ರೆಷನ್ ದೊಡ್ಡ ಕೆಲಸ ಅಂದ್ರೆ ಚಿಕ್ಕ ಚಂದ್ರನ ಐತೆ ಅಂಕಲ್ ಉತ್ತರಳ್ಳಿ ಹತ್ರ ಆಡ್ಕಂದ. ಚಿವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳಲ್ಲ, ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಇದೊಂದೇ ಲಾಭ ಅಂತ ಇದನ್ನೇ ಹೇಳದೆ. ಅವಂತಿ ನೋಡ್ತಾರೆ, ಅವಂತಿ. ಸೊ ಇಲ್ಲಿ ನಾವು ಅಷ್ಟೇ ಇರೋದು. ಸೊ ಸೀಟ್ ಎಲ್ಲ ಬುಕ್ ಮಾಡಿದ್ರೆ ಆದರೆ ಬೋಗಿಗಳು ಚೇಂಜ್ ಆಗ್ಬಿಟ್ಟಿದೆ. ನಾವ್ ಈ ಕಡೆ ಬೋಗಿಲ್ ಕೂತಿದ್ರೆ ಅವ್ರು ನೋಡಿದ್ರೆ ಎಲ್ಲರೂ ಆ ಕಡೆ ಬೋಗಿಲ್ ಕೂತಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಕೂತ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಗೆ ನಮ್ಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿತ್ತು, ಟ್ರೈನ್ ಸಿಗುತ್ತೋ ಇಲ್ವೋ ಅಂತ. ಫೈನಲಿ ಟ್ರೈನ್ ಸಿಕ್ಕಿದ್ದಕ್ಕೆ ಎಲ್ಲರೂ ಒಂದ್ ಕಡೆ ಕುತ್ಕೊಂಡು ಒಂದ್ ಸಣ್ಣ ಅಂತ್ಯಾಕ್ಷರಿ ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾ ಇದೀವಿ. ಅವನ್ ಪಾಪ ಹಿಂಗ್ ನೋಡ್ತೈತೆ. ಯಾರೇ ಯಾವ್ದೇ ನೀನು ಹೇಳಿದ್ದು? ನಾನು ಏನೇ ಹೇಳ್ದೆ ನಿನ್ಗೆ. ಅದು ಯಾವುದು ಏನೇಳಿ ಯಾರು ಹಾಗೆ ಊಟಕ್ಕೆ ಕರೆದ್ರು ಅಂತ ನಾವೇ ಇನ್ನೊಂದು ಬೋಗಿ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ನಮ್ಮ ಮನೆಯವರು ರೆಸ್ಟ್ ಮಾಡ್ತೀನಿ ಅಂತ ಅಂದ್ರು. ಅವ್ರನ್ನ ಅಲ್ಲೇ ಮಲಗಿಸ್ಬಿಟ್ಟು ನಾನು, ನಮ್ಮ ಚಿಕ್ಕಪ್ಪ, ಸುಮಂತ್ ಅವರೆಲ್ಲ ಬಂದಿದ್ವಿ. ನಾವು ಬರೋ ಅಷ್ಟೊತ್ತಿಗೆ ಆಗಲೇ ಸೀಟೆಲ್ಲ ಇಟ್ಕೊಬಿಟ್ಟಿದ್ರು ಬೇರೆಯವರು. ಹಾಗೆ ಅವನ್ನೆಲ್ಲ ಎಬ್ಬಿಸ್ಬಿಟ್ಟು
ಒಂದು ಸೀಟ್ ಅಷ್ಟೇ ಖಾಲಿ ಇತ್ತು. ಸೊ ನಾವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡ್ವಿ. ಕಿತ್ಕೊಂಡು ಹೊಂಟೈತಾರೆ ಫೋನ್ನ. ಹೊಡಿರಿ ಚಪ್ಪಾಳೆ ಹೊಡಿರಿ. ನನ್ನ ನಿನ್ನ ಹೃದಯ ಹಾಡಿತು. ಭಾವವು ಒಂದೇ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಭಾವವು ಒಂದೇ, ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ ಕಿಟಕಿಲಿ ಬೆಳದಿಂಗಳರು. ಹಲೋ ಹಲೋ ಇದು ಕನಸ. ಬಾರೇ ಸರಳ ನೋಡ್ಬಿಟ್ಟು ನಕ್ಬಿಟ್ಟು ಆ ಕಡೆ ತಿರ್ಕೊಬಿಟ್ಟ ಅವನು. ಯಾರದ್ದ? ನಮ್ದೇ. ಚಂದುಳ್ಳ ಚೆಲ್ವಿ ನಿನ್ನ ಅಂದಾಳನ ಮ್ಯಾಗಿನ ಬ್ರಹ್ಮ ಕಳಿಶಾನ ಸುರನ ನಂಬೇನಿ ನಿನ್ನ ಕೊಡುಬ್ಯಾಡ ಮಣ್ಣ. ಸಂಗಾತಿ ನಿನ್ನ ಸಂಪ್ರೀತಿ. ಸೊ ನಮ್ಮ ಜೊತೆನೆ ಬೇರೆಯವರು ಟ್ರೈನಲ್ಲಿ ಕೂಡ ಟ್ರಾವೆಲ್ ಮಾಡ್ತಿದ್ರು. ಅದರಲ್ಲಿ ಒಬ್ರು ನಮ್ಮ ಜೊತೆಗೆ ಸೇರ್ಕೊಂಡು ಹಾಡೆಲ್ಲ ಹೇಳಿದ್ರು. ಸೊ ಉತ್ತರ ಕರ್ನಾಟಕ ಸೈಡ್ ಸಾಂಗು. ಆಯ್ತು ಲಪಡಾಯ್ತು ಮಣ್ಣೆ ಯಾಕೆ ಮಡುವಾಯ್ತು, ಕೈ ಮುಗಿತೀನಿ ಮದುವೆಗೆ ಬಾರೋ ಅನತಿತ್ತು, ತ್ರಾಸಾತು ಮದುವೆಗೆ ಬಾರೋ ಅನತಿತ್ತು. ಸೂಪರ್ ಸೂಪರ್. ಇನ್ನೂ ಒಂದು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಡಬ್ ಸ್ಮ್ಯಾಶ್ ಆಡಿದ್ರಿ. ಸೊ ಸಕ್ಕತ್ತಾಗಿತ್ತು, ಅದಂತ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರಿ. ಕೀ ಬೀಗ ಸ್ಕ್ರೂ ಲೂಸಿಯಾನಾ ಲೂಸಿಯಾ ಇರು ಆಯ್ತಾಯ್ತು ಇರ್ಬಿಡು ನಂದಿನಿ.
ಯಾವ್ದೋ ಕಷ್ಟದ ಕೊಟ್ಬಿಟ್ಟಾಳ ಹೇಳು. ಸೊ ಎಲ್ಲದಕ್ಕಿಂತ ಡಬಲ್ ಥ್ರಿಲ್ಲಿಂಗ್ ಆಗಿದ್ದು ಈ ಒಂದು ಡಬ್ ಸ್ಮ್ಯಾಶ್ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮಗೆ ಮಂತ್ರಾಲಯ ರೀಚ್ ಆಗ್ತೀವಿ. ಹಾಗೆ ನನ್ಗನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾವು ಮಂತ್ರಾಲಯಕ್ಕೆ ಹೋಗಿದ್ದು, ಹಾಗೆ ಅಲ್ಲಿರೋ ರೂಮ್ಸ್ಗಳೆಲ್ಲ ಹೇಗಿದೆ, ನಮಗೆ ದರ್ಶನ ಎಲ್ಲ ಯಾವ ಥರ ಆಯಿತು ಅಂದ್ಬಿಟ್ಟು ಪೂರ್ತಿ ವಿಡಿಯೋ ಹಾಕ್ತೀನಿ. ಹಾಗೆ ಸೊ ಆದಷ್ಟು ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.